ಒಂದೇ ತಿಂಗಳಲ್ಲಿ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಜಮೆ ಆಗಿದೆಯಾ? ಹೌದು ವೀಕ್ಷಕರೇ, ಇವತ್ತು ನಾವು ನಿಮಗೆ ಸಾಕ್ಷಿ ಸಮೇತ ಗೃಹಲಕ್ಷ್ಮಿಯರಿಗೆ ಒಂದೇ ತಿಂಗಳಲ್ಲಿ 4,000 ರೂಪಾಯಿ ಯಾವ ತರ ಜಮೆ ಆಗುತ್ತೆ ಅಂತ ತೋರಿಸಲಿದ್ದೇವೆ. ಅಂದ್ರೆ ನೀವು ಕೂಡ ಗೃಹಲಕ್ಷ್ಮಿ ಅಕೌಂಟ್ ಹೊಂದಿದ್ರೆ ನಿಮಗೂ ಕೂಡ ಬಾಕಿ ಕಂತು ಹಣ ಈಗ ಜಮೆ ಆಗಲಿದೆ ಅಂತಾನೆ ಹೇಳ್ಬಹುದು. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ರೇಷನ್ ಕಾರ್ಡ್ ಇದ್ದವ್ರಿಗಂತೂ ಭರ್ಜರಿ ಗುಡ್ ನ್ಯೂಸ್ ಆಗಿರೋದ್ರಿಂದ ಇನ್ ಮುಂದೆ ನಿಮಗೆ ಅಕ್ಕಿ ಜೊತೆಗೆ ಯಾವೆಲ್ಲ ವಸ್ತುಗಳು ಕೊಡಲಿದ್ದಾರೆ ಗೊತ್ತಾ? ಹೌದು, ಇದೇ ಒಂದು ಜೂನ್ ತಿಂಗಳಿನಿಂದಲೇ ಇಂದಿರಾ ಕಿಟ್ ವಿತರಣೆ ಪ್ರಾರಂಭವಾಗ್ತಾ ಇದೆ. 3 ಭಾಗದಲ್ಲಿ ವಿಂಗಡಿಸಲಾಗಿದೆ. ಇನ್ನು ಮತ್ತೆ ಲಾಕ್ಡೌನ್ ಅಂತ ನಿಯಮಗಳು ಜಾರಿಗೆ ಬರುತ್ತಾ? ಅಮೆರಿಕ ಇರಾನ್ ಯುದ್ಧ, ಕಚ್ಚಾ ತೈಲ ಎಫೆಕ್ಟ್, ಮತ್ತೆ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಬೇಕು, 1 ವರ್ಷಗಳ ಕಾಲ ಬಂಗಾರ ಖರೀದಿ ಮಾಡಬಾರದು, ನರೇಂದ್ರ ಮೋದಿಜಿಯವರು ಹೇಳಿರೋ ಮಾತು ಕೇಳಿದ್ರೆ ಮತ್ತೆ ಹಾಫ್ ಲಾಕ್ ಡೌನ್ ಅಂತ ನಿಯಮಗಳು ಜಾರಿಗೆ ಬರೋ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆನೂ ಅಪ್ಡೇಟ್ ನೋಡೋಣ. ಇನ್ನು ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2 ದಿನ ವರ್ಕ್ ಫ್ರಮ್ ಹೋಮ್ ಹಾಗೂ 50% ಆನ್ಲೈನ್ ಮೀಟಿಂಗ್ಸ್ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಮತ್ತೆ ಮನೆಯಿಂದಲೇ ಕೆಲಸ ಮಾಡೋದಕ್ಕೆ ದೆಹಲಿಯಲ್ಲಿ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಅನ್ನ ನಿಯಮಿತವಾಗಿ ಬಳಕೆ ಮಾಡಬೇಕು. ಅಂದ್ರೆ ಭಾರತದಲ್ಲಿ ಕಚ್ಚಾ ತೈಲ ಸ್ಟಾಕ್ ಖಾಲಿ ಆಗ್ತಾ ಇದೆ ಎಂಬ ಪ್ರಶ್ನೆ ಕೂಡ ಬರುತ್ತೆ. ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋದು ಕೂಡ ಇಲ್ಲಿ ಖಚಿತ ಅಂತ ಹೇಳಲಾಗ್ತಾ ಇದೆ. ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡೋಣ. ಇನ್ನೊಂದು ಕಡೆಗೆ ಇದೇ ದಿನದಿಂದ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರ, ಹೌದು, ಬಸ್ ಸಂಚಾರ ಬಂದ್ ಆಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಹಾಗಾದ್ರೆ ಊರಿಗೆ ಹೋಗೋರು ಪ್ರಯಾಣಿಕರು ಎಚ್ಚರವಾಗಿರಬೇಕು. ಯಾವ ದಿನಾಂಕದಿಂದ ಬಸ್ ಸಂಚಾರ ಬಂದ್ ಆಗುತ್ತೆ ಅದನ್ನು ಕೂಡ ನೋಡೋಣ. ಮತ್ತೆ 1 ವರ್ಷಗಳ ಕಾಲ ಚಿನ್ನ ಬಿಡಿ, ಚಿನ್ನದ ಮೇಲೆ 15% ಆಮದು ಸುಂಕ, ಚಿನ್ನ ಬೆಳ್ಳಿ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಅಂತಾನೆ ಹೇಳ್ಬಹುದು. ಎಲ್ಲವನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಿದ್ದೇವೆ. ಬಂಗಾರ ಇಟ್ಟವರಿಗೆ ಹೊಸ ನಿಯಮ ಅಂತಾನೆ ಹೇಳ್ಬಹುದು. ಮನೆಯಲ್ಲಿ ಚಿನ್ನ ಇದ್ದವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೂ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಹಾಗೂ ಇವತ್ತು ನಾವು ನಿಮಗೆ ಸಾಕ್ಷಿ ಸಮೇತ ತೋರಿಸಲಿದ್ದೇವೆ. 4,000 ರೂಪಾಯಿ ಒಂದೇ ತಿಂಗಳಲ್ಲಿ ಜಮೆ ಕೂಡ ಆಗಿದೆ. ಡಿಬಿಟಿ ಆಪ್ ಸ್ಕ್ರೀನ್ ಶಾಟ್ ಕೂಡ ತೋರಿಸ್ತಾ ಇದ್ದೇವೆ. ಮತ್ತೆ ನಿಮ್ಮ ಅನಿಸಿಕೆ ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಹಣ ಬಂದಿದೆಯಾ, ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ವೀಕ್ಷಕರೇ, ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈಗ 4 ದಿನದಲ್ಲಿ ಮತ್ತೊಂದು ಕಂತಿನ ಹಣ ಜಮೆ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ನೋಡಬಹುದು, ಇದೇ ಒಂದು ವರ್ಷದಲ್ಲಿ ಅಂದ್ರೆ ಈ ಒಂದು 2026 ಜನವರಿಯಿಂದ ಫೆಬ್ರವರಿ ಮಾರ್ಚ್ ಈ ಒಂದು 3 ತಿಂಗಳಲ್ಲಿ 4,000 ರೂಪಾಯಿ ಜಮೆ ಆಗಿದೆ. ನೀವು ನೋಡಬಹುದು 1ನೇ ತಾರೀಕು ಅಂದ್ರೆ ಜನವರಿ 31ಕ್ಕೆ 2,000 ರೂಪಾಯಿ ಜಮೆ ಆಗಿತ್ತು. ನಂತರ 21 ಫೆಬ್ರವರಿಗೆ 2,000 ರೂಪಾಯಿ ಜಮೆ ಆಗಿತ್ತು. ನಂತರ ಮಾರ್ಚ್ ಅಲ್ಲಿ ಒಟ್ಟು 2 ಬಾರಿ ಹಣ ಜಮೆ ಆಗಿದೆ. ನೀವು ನೋಡಬಹುದು ಆ ಕೊನೆ 2 ಟ್ರಾನ್ಸಾಕ್ಷನ್ ನೋಡಿ. ವೀಕ್ಷಕರೇ, ಮಾರ್ಚ್ ತಿಂಗಳಲ್ಲಿ ನಿಮಗೆ ಒಟ್ಟು 2 ಕಂತು ಹಣ ಜಮೆ ಆಗಿದೆ. 26ನೇ ತಾರೀಕಿಗೆ 2,000 ರೂಪಾಯಿ ಮತ್ತು 28 ಮಾರ್ಚ್ಗೂ ಕೂಡ 2,000 ರೂಪಾಯಿ. ಅಂದ್ರೆ ಮಾರ್ಚ್ ತಿಂಗಳಲ್ಲಿಯೇ ನಿಮಗೆ 4,000 ರೂಪಾಯಿ ಹಣ ಜಮೆ ಆಗಿರಬಹುದು. ಇದು ಒಂದು ಬಾಕಿ ಕಂತು ಅಂತಾನು ಕೂಡ ಹೇಳಲಾಗುತ್ತೆ. ವೀಕ್ಷಕರೇ, ಒಟ್ಟಾರೆ ಇಲ್ಲಿವರೆಗೂ ಕೆಲವರಿಗೆ 28 ಕಂತು ಬಂದಿದ್ರೆ ಕೆಲವರಿಗೆ 27 ಕಂತು ಹಣ ಬಂದಿದೆ. ಅಂದ್ರೆ ಕೆಲವರಿಗೆ 1 ಕಂತು ಹೆಚ್ಚು ಕಮ್ಮಿ ಬಂದರೂ ಕೂಡ ಒಟ್ಟಿಗೆ ಒಂದೇ ತಿಂಗಳಲ್ಲಿ ಯಾರಿಗೆ ಹಣ ಬಂದಿಲ್ಲ ಅದನ್ನ ಒಂದೇ ತಿಂಗಳಲ್ಲಿ 2 ಕಂತು ಹಣ ಜಮೆ ಮಾಡೋದ್ರ ಮೂಲಕ ಕ್ಲಿಯರ್ ಮಾಡಲಾಗುತ್ತೆ. ವೀಕ್ಷಕರೇ, ನಾವು 2-3 ಗೃಹಲಕ್ಷ್ಮಿ ಅಕೌಂಟ್ ಅನ್ನ ಚೆಕ್ ಮಾಡಿದಾಗ ನಮಗೆ ಗೊತ್ತಾಯ್ತು, ಕೆಲವರಿಗೆ ಹಣ 1-2 ದಿನ ಲೇಟ್ ಆಗಿ ಬರುತ್ತೆ. ಕೆಲವೊಂದು ಜಿಲ್ಲೆಯಲ್ಲಿ ಹಣ 2-3 ದಿನ ಬೇಗನೆ ಬರುತ್ತೆ. ಇನ್ನು ಕೆಲವರಿಗೆ 1 ತಿಂಗಳಾದ್ರೂ ಹಣನೇ ಬರಲ್ಲ. ಮುಂದಿನ ತಿಂಗಳು ಅವರಿಗೆ 2 ಕಂತು ಹಣ ಒಟ್ಟಿಗೆ ಜಮೆಯನ್ನ ಮಾಡ್ತಾರೆ. ಈ ತರ ನೀವು ಕೂಡ ಲೈವ್ ಆಗಿ ಸ್ಕ್ರೀನ್ ಶಾಟ್ ಕೂಡ ನೋಡಿರಬಹುದು. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನೀವು ಡಿಬಿಟಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. ಅದನ್ನ ಎಂಟ್ರಿ ಮಾಡಿ ನಿಮ್ಮ ಹೆಸರು ಮೊಬೈಲ್ ಸಂಖ್ಯೆನ ಹಾಕ್ಬಿಟ್ಟು ನೀವು ಲಾಗಿನ್ ಆದ್ರೆ ಅದರಲ್ಲಿ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಎಲ್ಲ ಡೀಟೇಲ್ ಆಗಿ ನೀವು ಮಾಹಿತಿ ನೋಡ್ಕೋಬಹುದು. ವೀಕ್ಷಕರೇ, ಒಂದು ವೇಳೆ ಡಿಬಿಟಿ ಆಪ್ ನಲ್ಲಿ ಏನಾದ್ರೂ ಸಕ್ಸೆಸ್ ಬದಲಾಗಿ ಎರರ್ ಅಂತ ಬಂದಿದ್ರೆ ಅಲ್ಲಿ ನಿಮಗೆ ಹಣ ಅಕೌಂಟ್ಗೆ ಬಂದಿರಲ್ಲ. ಹಣ ಅದು ಏನಾದ್ರೂ ಲೋಪವಾಗಿರ್ಬೇಕು ಅಥವಾ ನಿಮ್ಮ ಅಕೌಂಟ್ಗೆ ಹಣ ಬಂದಿರೋದಿಲ್ಲ ಅಂತಾನೂ ಕೂಡ ತೋರಿಸಲಾಗುತ್ತೆ. ವೀಕ್ಷಕರೇ, ಸೊ ಇಲ್ಲಿವರೆಗೂ ಈಗ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈಗ ಇನ್ನು 4 ದಿನದಲ್ಲಿ ಮತ್ತೆ 4,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅಂದ್ರೆ ನಿಮಗೆ ಸಿಂಪಲ್ ಆಗಿ ಹೇಳೋದೇನಪ್ಪಾ ಅಂದ್ರೆ ಇದೇ ಒಂದು 25ನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ 4,000 ರೂಪಾಯಿ ಜಮೆ ಆಗುತ್ತೆ. ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಜಮೆ ಮಾಡ್ತಾ ಇದ್ದೀವಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾವಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದೇ ಒಂದು 4 ದಿನದ ಒಳಗೆ ಒಂದು ಮಾರ್ಚ್ ತಿಂಗಳ ಹಣವನ್ನ ಜಮೆ ಮಾಡ್ತೀವಿ, 8-10 ದಿನದ ಒಳಗಡೆ ಬಾಕಿ ಕಂತು ಮತ್ತೊಂದು ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿ ಜಮೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಮತ್ತೆ 4,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಇದೇ
ಇದೇ ಒಂದು ತಿಂಗಳಲ್ಲಿ ಜಮೆ ಆಗುತ್ತೆ ಅಂತಾನೆ ಒಂದು ದೊಡ್ಡ ಗುಡ್ ನ್ಯೂಸ್ ಒಂದು ಬಂದಿರುವಂತದ್ದು ವೀಕ್ಷಕರೇ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಬೇಗನೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಓದಿದ್ದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಇನ್ನು ನಿಮ್ಮ ಹತ್ತಿರ BPL ಕಾರ್ಡ್ ಇದ್ರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಯಾಕಂದ್ರೆ ಇನ್ ಮುಂದೆ ನಿಮಗೆ ಅಕ್ಕಿ ಜೊತೆಗೆ ಈ ಎಲ್ಲಾ ವಸ್ತುಗಳು ಸಿಗಲಿದ್ದಾವೆ. ಮೊದಲಿಗೆ ಹೇಳ್ಬೇಕಂದ್ರೆ ಸದ್ಯಕ್ಕೆ ಅಕ್ಕಿ ಬದಲಾಗಿ ರಾಗಿಯನ್ನು ಕೂಡ ವಿತರಣೆ ಮಾಡ್ತೀವಿ ಅಂತ ಸರ್ಕಾರದಿಂದ ಹೇಳಿಕೆ ಬಂದಿದೆ. ಹೌದು, ಈಗ ನೋಡಿ 8 ಕೆಜಿ ಅಕ್ಕಿ 2 ಕೆಜಿ ರಾಗಿ ವಿತರಣೆ ಮಾಡಲಾಗುತ್ತೆ. ರಾಗಿ ಕೂಡ ಪೌಷ್ಟಿಕ ಆಹಾರ ಇದ್ದಂತೆ, ರಾಗಿ ತಿಂದವರಿಗೆ ರೋಗಗಳು ಬರೋದಿಲ್ಲ ಅಂತಾನೂ ಕೂಡ ಹೇಳಲಾಗುತ್ತೆ. ಹೀಗಾಗಿ ಸರ್ಕಾರ ಈಗ ರಾಗಿ ಕೂಡ ವಿತರಣೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಈಗಾಗಲೇ ಬೆಂಬಲ ಬೆಲೆ ಯೋಜನೆಯೊಂದಿಗೆ ಇದನ್ನ ಖರೀದಿ ಕೂಡ ಮಾಡಲಾಗ್ತಾ ಇದೆ ವೀಕ್ಷಕರೇ. ಒಂದು ಕಡೆಗೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ನಿಮಗೆ ರಾಗಿ ಕೂಡ ಈ ತಿಂಗಳಲ್ಲಿ ವಿತರಣೆ ಮಾಡಲಿದ್ದಾರೆ. ಮತ್ತೊಂದು ಕಡೆಗೆ ಮುಂದಿನ ಜೂನ್ ತಿಂಗಳಿನಿಂದಲೇ ನಿಮಗೆ ಈಗ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡ್ತೀವಿ ಅಂತ ಸಚಿವರು, ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಇಂದಿರಾ ಕಿಟ್ ಅಲ್ಲಿ ಏನೆಲ್ಲ ಸಿಗುತ್ತೆ ನೋಡಿ. ನಿಮಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೂಡ ಸಿಗುತ್ತೆ. ಅಕ್ಕಿ ಬದಲಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ನಿಮಗೆ, ಅಂದ್ರೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಲ್ಲ ಅದನ್ನ ನಿಮಗೆ ಕೊಡ್ತಾರೆ. ರಾಜ್ಯ ಸರ್ಕಾರ ಕೊಡೋ ಅಕ್ಕಿಯನ್ನ ಬಂದ್ ಮಾಡಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಕೊಡಲಾಗ್ತಾ ಇದೆ. ಅಂದ್ರೆ ಈ ಒಂದು ಜೂನ್ ತಿಂಗಳಿನಿಂದಲೇ ಇಂದಿರಾ ಕಿಟ್ ವಿತರಣೆ ಪ್ರಾರಂಭವಾಗ್ತಾ ಇದೆ. ಕೊನೆಗೂ ಎಲ್ಲಾ ಒಂದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಿ ಇದನ್ನು ಕೂಡ 3 ಭಾಗದಲ್ಲಿ ವಿಂಗಡಿಸಲಾಗಿದೆ ವೀಕ್ಷಕರೇ. ಅಂದ್ರೆ 2.5 ಕೆಜಿದು, 5 ಕೆಜಿದು, 7.5 ಕೆಜಿದು 3 ತರಹದ ಕಿಟ್ ಗಳನ್ನ ರೆಡಿ ಮಾಡಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನಿಮಗೆ ಕಿಟ್ ಗಳನ್ನ ವಿತರಣೆ ಮಾಡಲಾಗುತ್ತೆ. ನೋಡಿ, ಒಬ್ರು ಇಬ್ರು ಇದ್ರೆ 2.5 ಕೆಜಿ ಮಾತ್ರ ಕಿಟ್ಟು, ಇನ್ನು 4 ಜನ ಇದ್ರೆ 5 ಕೆಜಿ ಇಂದಿರಾ ಕಿಟ್ಟು, 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 ಕೆಜಿ ಇಂದಿರಾ ಕಿಟ್ ಅಂತ ಹೇಳಲಾಗಿದೆ. ಇನ್ನು ಅಕ್ಕಿ ಜೊತೆಗೆ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಎಲ್ಲಾ ಐಟಮ್ ಸಿಗುತ್ತೆ. ಇದ್ರ ಜೊತೆ ರಾಗಿನೂ ಕೂಡ ಕೊಡಬಹುದು. ಯಾಕಂದ್ರೆ ಮೊದಲು ಹೆಸರು ಕಾಳು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಹೆಸರು ಕಾಳು ಸದ್ಯಕ್ಕೆ ಎಲ್ಲ ಹೆಚ್ಚುವರಿ ತೊಗರಿ ಬೇಳೆ ಕೊಡ್ತೀವಿ ಅಂತಾನು ಕೂಡ ಒಂದು ಹೇಳಿಕೆ ಬಂದಿದೆ. ಆದ್ರೆ ಹೆಚ್ಚುವರಿ ತೊಗರಿ ಬೇಳೆ ಕೊಡ್ತಾರಾ ಅಥವಾ ರಾಗಿ ಕೊಡ್ತಾರಾ, ಮತ್ತೆ ಏನಾದ್ರೂ ಬೇರೆ ಐಟಮ್ಸ್ ಗಳನ್ನ ಆಡ್ ಮಾಡ್ತಾರಾ, ಮುಂದಿನ ಬರೋ ದಿನಗಳಲ್ಲಿ ಕಾದು ನೋಡ್ಬೇಕಾಗಿದೆ ವೀಕ್ಷಕರೇ. ಹಸಿವು ಮುಕ್ತ ಕರ್ನಾಟಕದತ್ತ ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಹೆಜ್ಜೆ ಅಂತಾನು ಕೂಡ ಹೇಳಲಾಗಿದೆ. ಇದು ಮತ್ತೊಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಈಗ ಇದೇ ಒಂದು ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಪ್ರಾರಂಭವಾಗ್ತಾ ಇದೆ. ಇನ್ನೊಂದು ಕಡೆಗೆ ಎಲ್ಲಾ BPL ಕಾರ್ಡ್ ಇದ್ದವ್ರಿಗೂ ಕೂಡ, ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೂ ಕೂಡ ಇಂದಿರಾ ಕಿಟ್ ಅನ್ನ ಕೊಡ್ತೀವಿ. ಆದ್ರೆ APL ಕಾರ್ಡ್ ಇದ್ದವರಿಗೆ ಸಿಗಲ್ಲ. ಇದು ಕೂಡ ನಿಮಗೆ ಗೊತ್ತಿರಲಿ ವೀಕ್ಷಕರೇ. ಇನ್ನು ಕರ್ನಾಟಕದಲ್ಲಿ 14 ಲಕ್ಷ ಅನರ್ಹ BPL ಕಾರ್ಡುಗಳನ್ನ ಹಂತ ಹಂತವಾಗಿ ರದ್ದು ಮಾಡ್ತೀವಿ ಅಂತಾನು ಕೂಡ ಒಂದು ಹೇಳಿಕೆ ಬಂದಿದೆ. ಅಂದ್ರೆ BPL ಕಾರ್ಡ್ ಶ್ರೀಮಂತರಿಗೆ ಅಲ್ಲ, ಆದ್ರೂ ಕೂಡ ಶ್ರೀಮಂತರು BPL ಕಾರ್ಡ್ ಹೊಂದಿಕೊಂಡಿದ್ದಾರೆ. 14 ಲಕ್ಷ ಜನರು ಮತ್ತೆ ಅನರ್ಹ ಪಟ್ಟಿಗೆ ಸೇರಿದ್ದಾರೆ. ಅಂದ್ರೆ ಅವರು ಬ್ಯಾಂಕ್ ಅಕೌಂಟ್ ಅಲ್ಲಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಹಣವನ್ನ ಟರ್ನ್ ಓವರ್ ಮಾಡ್ತಾ ಇರ್ತಾರೆ, GST ಹೊಂದಿರ್ತಾರೆ, ಸರ್ಕಾರಿ ನೌಕರರಾಗಿರ್ತಾರೆ. ಅವರು ಕೂಡ BPL ಕಾರ್ಡ್ ಹೊಂದಿದ್ದಾರೆ. ಅದನ್ನ ಈಗ ಬಂದ್ ಮಾಡಲಾಗುತ್ತೆ, ಅವರಿಗೆ APL ಕಾರ್ಡ್ ಕೊಡಲಾಗುತ್ತೆ. ಇನ್ನು ವೀಕ್ಷಕರೇ, ಮತ್ತೆ ಲಾಕ್ ಡೌನ್ ಅಂತ ನಿಯಮಗಳು ಜಾರಿಗೆ ಬರುತ್ತಾ ಎಂಬುವ ಪ್ರಶ್ನೆ ಕೂಡ ಶುರುವಾಗ್ತಾ ಇದೆ ವೀಕ್ಷಕರೇ. ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಬೇಕು ಅಂತ ನರೇಂದ್ರ ಮೋದಿಜಿ ಅವರು ಒಂದು ಸಲಹೆ ಮತ್ತು ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ ಈಗ ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೆಟ್ರೋಲ್ ಉಳಿಸಲು, ಅಂದ್ರೆ ಪೆಟ್ರೋಲ್ ಡೀಸೆಲ್ ನ ಉಳಿಸಬೇಕು. ವಾಯು ಮಾಲಿನ್ಯ ಕೂಡ ಇದರಿಂದ ಉಳಿತಾಯವಾಗುತ್ತೆ, ವಾಯು ಮಾಲಿನ್ಯ ಕೂಡ ಹದಗೆಡೋದಿಲ್ಲ. ಇದರಿಂದಾಗಿ ಪೆಟ್ರೋಲ್ ಡೀಸೆಲ್ ಕೂಡ ಉಳಿತಾಯವಾಗುತ್ತೆ, ಕಚ್ಚಾ ತೈಲ ಸ್ಟಾಕ್ ಕೂಡ ಉಳಿಯುತ್ತೆ ಅಂತ 2 ದಿನ ಕಡ್ಡಾಯವಾಗಿ ವರ್ಕ್ ಫ್ರಮ್ ಹೋಮ್ ಅನ್ನ ಜಾರಿಗೆ ತರಲಾಗ್ತಾ ಇದೆ ದೆಹಲಿಯಲ್ಲಿ. ಅಂದ್ರೆ 2 ದಿನ ಮನೆಯಿಂದಲೇ ಕೆಲಸ ಮಾಡಬೇಕು, ಸರ್ಕಾರಿ ಕಚೇರಿಗಳಾಗಿರ್ಲಿ ಮತ್ತೆ ಪ್ರೈವೇಟ್ IT ಕಂಪನೀಸ್ಗಳು. ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2 ದಿನಗಳ ವರ್ಕ್ ಫ್ರಮ್ ಹೋಮ್ ಜಾರಿಗೆ ಬರ್ತಾ ಇದೆ. ಅಷ್ಟು ಮಾತ್ರವಲ್ಲದೆ 50% ಆನ್ಲೈನ್ ಮೀಟಿಂಗ್ ಗಳನ್ನೇ ಮಾಡಬೇಕು. ಅಂದ್ರೆ ಏನಾದ್ರೂ ಮೀಟಿಂಗ್ಸ್ ಇದ್ರೆ ಅಥವಾ ಏನಾದ್ರೂ ಕ್ಲಾಸ್ ಇದ್ರೆ 50% ಆನ್ಲೈನ್ ಮೂಲಕವೇ ನಡೆಸಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತೆ ನೋ ಕಾರ್ ಡೇ, ಅಂದ್ರೆ ಒಂದು ದಿನ ಕಾರ್ ಕೂಡ ಯಾರು ಕೂಡ ಚಲಿಸಬಾರದು ಅಂತ ನಿಯಮ ಕೂಡ ಜಾರಿಗೆ ತರಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ದೆಹಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನೋ ಕಾರ್ ಡೇ, ವರ್ಕ್ ಫ್ರಮ್ ಹೋಮ್ ಮತ್ತೆ 50% ಆನ್ಲೈನ್ ಮೀಟಿಂಗ್ಸ್ ಅಂತ ಈ ತರ ದೆಹಲಿ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ. ಇನ್ನು ನರೇಂದ್ರ ಮೋದಿಜಿ ಅವರು ತಮ್ಮ ಬೆಂಗಾವಲಿದ್ದ ಕಾರುಗಳನ್ನು ಕೂಡ 50% ಕಡಿತ ಮಾಡಿದ್ದಾರೆ. ಅಂದ್ರೆ ತಮ್ಮ ಹಿಂದೆ ಇದ್ದ 10 ಕಾರುಗಳನ್ನು ಕೂಡ ಕಟ್ ಮಾಡಿ ಕೇವಲ 2 ಕಾರುಗಳ ಮೂಲಕ ಮೊನ್ನೆ ಒಂದು ಸಭೆಯಲ್ಲಿ ಅಟೆಂಡ್ ಆಗಿದ್ರು ಅಂತಾನು ಕೂಡ ಹೇಳಲಾಗ್ತಾ ಇದೆ. ನೋಡಿ, ಜಾಗತಿಕ ಮಟ್ಟ ಅಮೆರಿಕ ಇರಾನ್ ಯುದ್ಧ ಪರಿಣಾಮ ಕಚ್ಚಾ ತೈಲ ಸ್ಟಾಕ್ ಇದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಈ ಒಂದು ಯುದ್ಧ ಪ್ರಾರಂಭವಾಗಿ ಈಗ 45 ದಿನ ಆಗ್ತಾ ಇದೆ. ಹೀಗಾಗಿ ಸ್ವಲ್ಪ ಸ್ಟಾಕ್ ಖಾಲಿ ಆಗಿರಬಹುದು ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಮತ್ತೊಂದು ಕಡೆಗೆ ಇನ್ನೂ ಕೂಡ ಯುದ್ಧ ಮುಗಿಯೋ ರೀತಿ ಕಾಣ್ತಾ ಇಲ್ಲ. ಅಮೆರಿಕ ಅಧ್ಯಕ್ಷ ಇರಾನ್ ಮೇಲೆ ಮತ್ತೆ ದಾಳಿ ಮಾಡೋ ಭೀತಿ ಶುರುವಾಗ್ತಾ ಇದೆ. ಮತ್ತೊಂದು ಕಡೆಗೆ ಈ ಒಂದು ಯುದ್ಧ ಹೀಗೆ ಮುಂದುವರೆದ್ರೆ ಭಾರತಕ್ಕೆ ದೊಡ್ಡ ಸಮಸ್ಯೆ ಆಗಬಹುದು ಮುಂದಿನ ಬರೋ ದಿನಗಳಲ್ಲಿ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಮುಂದಿನ ಬರೋ ದಿನಗಳಲ್ಲಿ ಏರಿಕೆ ಆಗಬಹುದು ಅಂತಾನು ಕೂಡ RBI ಗವರ್ನರ್ ಅವರು ಕೂಡ ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಮತ್ತೆ ಈಗ ಬಸ್ ಸಂಚಾರ ಬಂದ್ ಆಗೋದು ಬಹುತೇಕ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪ್ರಯಾಣಿಕರು ಸ್ವಲ್ಪ ಎಚ್ಚರದಿಂದ ಮೇ 20ನೇ ತಾರೀಕಿನ ನಂತರ ಮತ್ತೆ ಈಗ ಬಸ್ ಸಂಚಾರ ಬಂದ್ ಆಗೋ ಸಾಧ್ಯತೆ ಇದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಸರ್ಕಾರದ ವೇತನ ಆದೇಶಕ್ಕೆ ಸಾರಿಗೆ ನೌಕರರು ಆಕ್ರೋಶ ಹೊರಹಾಕಿದ್ದಾರೆ.
ಮೇ 20ರಿಂದ ರಾಜ್ಯಾದ್ಯಂತ ಬಸ್ಗಳನ್ನ ಬಂದ್ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಮೊನ್ನೆ ತಾನೇ ರಾಜ್ಯ ಸರ್ಕಾರದ 12.5% ವೇತನ ಹೆಚ್ಚಳ ಆದೇಶವು ಸಾರಿಗೆ ನೌಕರರ ಕೆಂಗಣ್ಣಿಗೆ ಗುರಿಯಾಗಿದೆ. ಸರ್ಕಾರದ ಈ ನಿರ್ಧಾರವನ್ನ ಪೇಪರ್ಮೆಂಟ್ ಹಚ್ಚಿದಂತೆ ಎಂದು ಲೇವಡಿ ಮಾಡಿರೋ ಸಾರಿಗೆ ನೌಕರರು ಜಂಟಿ ಕ್ರಿಯಾ ಸಮಿತಿ ಬರುವ ಮೇ 20ರಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಘೋಷಣೆ ಕೂಡ ಇಲ್ಲಿ ಮಾಡಿದ್ದಾರೆ. ಇತ್ತೀಚೆಗೆ ರಾಜ್ಯ ಸರ್ಕಾರವು ಸಾರಿಗೆ ನೌಕರರಿಗೆ 12.5% ವೇತನ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ. 25% ವೇತನ ಹೆಚ್ಚಳಕ್ಕೆ ಬೇಡಿಕೆಟ್ಟಿದ್ದ ನೌಕರರು ಈ ಆದೇಶವನ್ನ ಕಟುವಾಗಿ ಟೀಕಿಸಿದ್ದಾರೆ. ಕಳೆದ ಬಾರಿ 15% ಹೆಚ್ಚಳ ಮಾಡಿದ ಸರ್ಕಾರ ಈ ಬಾರಿ ಅದಕ್ಕಿಂತಲೂ ಕಡಿಮೆ ಮಾಡಿರುವುದು ನೌಕರರ ದೌರ್ಜನ್ಯ ಎಂದು ಜಂಟಿ ಕ್ರಿಯಾ ಸಮಿತಿಯ ಸಂಚಾಲಕ ದೇವರಾಜ ಅರಸ್ ಅವರು ಕಿಡಿಕಾರಿದ್ದಾರೆ. ಈ ಬಾರಿ ನೌಕರರು ವಿಭಿನ್ನ ಹಾದಿಯಲ್ಲಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ನಾವು ಕೆಲಸಕ್ಕೂ ಬರಲ್ಲ, ರೋಡಿಗೂ ಬಂದು ಗಲಾಟೆ ಮಾಡಲ್ಲ, ಬದಲಾಗಿ ಮನೆಯಲ್ಲಿ ಉಳಿದು ಹೋರಾಟ ಮಾಡ್ತೀವಿ ಅಂತ ಸಮಿತಿ ತಿಳಿಸಿದೆ. ಸುಮಾರು 1,15,000 ಸಿಬ್ಬಂದಿ ಕೂಡ ಮುಷ್ಕರದಲ್ಲಿ ಭಾಗಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ 20ನೇ ತಾರೀಕಿನ ನಂತರ ಬಸ್ ಸಂಚಾರ ಇರುತ್ತೋ ಇಲ್ವೋ, 19ನೇ ತಾರೀಕಿನವರೆಗೂ ನೀವು ಕಾಯಬೇಕಾಗುತ್ತೆ. ಇನ್ನು ಬಂಗಾರ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂತ ಮೊದಲು ಮನವಿ ಮಾಡಿದ್ರು, ಆದ್ರೂ ಕೂಡ ಜನರು ಕೇಳಿಲ್ಲ, ಖರೀದಿ ಮಾಡ್ತಾ ಇದ್ರು. ನಂತರ ಕೇಂದ್ರ ಸರ್ಕಾರ ಆಮದು ಸುಂಕವನ್ನ ಹೆಚ್ಚಳ ಮಾಡುವ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಇದರ ಬೆನ್ನಲ್ಲೇ ಬಂಗಾರ ಒಂದೇ ದಿನ 12,000 ರೂಪಾಯಿ ಏರಿಕೆ ಆಗಿದ್ರೆ ಬೆಳ್ಳಿ ಒಂದೇ ದಿನ 20,000 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ವೀಕ್ಷಕರೇ, ಹಂತ ಹಂತವಾಗಿ ಬಂಗಾರ ಬೆಳ್ಳಿ ಬೆಲೆ ಮತ್ತೆ ಏರುಗತಿಯಲ್ಲಿ ನಾಗಾಲೋಟ ಗಗನಕ್ಕೇರ್ತಾ ಇದೆ ಅಂತಾನೆ ಹೇಳ್ಬಹುದು. ಈಗ ಬಂಗಾರದ ಬೆಲೆ ನಿನ್ನೆ 1,52,000 ಇದ್ದದ್ದು ಇವತ್ತು 1,63,000 ರೂಪಾಯಿಗೆ ಬಂದು ನಿಂತಿದೆ. ಹೌದು, 10 ಗ್ರಾಂ ಬಂಗಾರದ ಬೆಲೆ 1,63,000 ರೂಪಾಯಿ ಆಗಿದೆ. 15%ಗೆ ಆಮದು ಸುಂಕವನ್ನ ಏರಿಕೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಇದರ ಬೆನ್ನಲ್ಲೇ ಬಂಗಾರ ಬೆಳ್ಳಿ ಬೆಲೆ ಎರಡೂ ಕೂಡ ಭರ್ಜರಿ ಏರಿಕೆ ಆಗಿದೆ. ಮನೆಯಲ್ಲಿ ಬಂಗಾರ ಇಟ್ಟವರಿಗೆ ಗುಡ್ ನ್ಯೂಸ್, ಆದ್ರೆ ಬಂಗಾರ ಹೊಸದಾಗಿ ಖರೀದಿ ಮಾಡೋರಿಗೆ ಬ್ಯಾಡ್ ನ್ಯೂಸ್. ಅಂದ್ರೆ ಮೊದಲು ಬಂಗಾರ ಖರೀದಿ ಮಾಡಿದವರು ಇವತ್ತು ಲಾಭಕ್ಕೆ ಅಂತ ಆಸೆ ಬಿದ್ದು ಮಾರಾಟ ಮಾಡ್ತಾರೆ, ಆದ್ರೆ ಹೊಸದಾಗಿ ಖರೀದಿ ಮಾಡಲು ಪ್ಲಾನ್ ಮಾಡಿದವರು ಹಿಂದೇಟು ಹಾಕ್ತಾರೆ. ಬಂಗಾರ 1 ವರ್ಷಗಳ ಕಾಲ ಖರೀದಿ ಮಾಡಬೇಡಿ ಅಂತ ನರೇಂದ್ರ ಮೋದಿಜಿ ಅವರು ಮನವಿ ಮಾಡಿದ್ರು. ಈಗ ಬಂಗಾರ ಏರಿಕೆ ಆಗಿದೆ. ಬೆಳ್ಳಿ ಕೂಡ 3,20,000 ರೂಪಾಯಿಗೆ ಬಂದು ನಿಂತಿದೆ 1 ಕೆಜಿಗೆ. ಈಗ ಮತ್ತೆ 10,000 ರೂಪಾಯಿ ಇಳಿಕೆ ಆಗಿದ್ರು ಕೂಡ 3,10,000 ರೂಪಾಯಿಗೆ ಬಂದು ನಿಂತಿದೆ 1 ಕೆಜಿ ಬೆಳ್ಳಿ. ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.